ಧಾರಣ ಜ್ಞಾನ ಇದರಿಂದ ಮುಕ್ತಿ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಧಾರಣ ಅಂದ್ರೇನು? ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಈ 5 ಚಕ್ರದಲ್ಲಿ ಡೀಪಾಗಿ ಪ್ರಾಣಾಯಾಮ ಮಾಡೋದು. ಮೂಲಾಧಾರದಲ್ಲಿ ಅಪಾನವಾಯುವನ್ನು ಹಿಡಿದು ಪ್ರಾಣವಾಯುವನ್ನು ಸ್ವಾಧಿಷ್ಠಾನದಲ್ಲಿ ಎಳ್ಕೊಂಡು ಮಣಿಪುರದಲ್ಲಿ ಸಮಾನ ವಾಯುವನ್ನು ಅನುಭವಿಸಿ ಉದಾನ ಪ್ರಾಣ ಮೇಲೆ ಹೋಗೋದನ್ನು ಅನಾಹತದಲ್ಲಿ ಗಮನಿಸಿ ವಿಶುದ್ಧಿ ಚಕ್ರದ ಆ ಸ್ಪೇಸ್ನಲ್ಲಿ ವ್ಯಾನ ಪ್ರಾಣ ಇಡೀ ಶರೀರವನ್ನು ಆವರಿಸ್ಕೊಳ್ಳೋದು. ಇದನ್ನು ನಾವು ಒಂದು ರೌಂಡ್, ಒಂದು ಸೈಕಲ್ ಉಸಿರಾಟದಲ್ಲೇ ಮಾಡ್ಬೋದು. ಆ ವಾಯುವನ್ನು ಪೂರಕ ಮಾಡಿ ಕುಂಭಕ, ಪೂರಕ ಕುಂಭಕ, ಪೂರಕ ಕುಂಭಕದಲ್ಲಿ ಮಾಡ್ತಾ ಹೋಗೋದು. ಈ 6 ಕಮಲದ ಕಿರಣಗಳ ಭೇದನದಿಂದ ನಮಗೆ 366 ಕಿರಣಗಳು ಒಟ್ಟಿಗೆ ಸಿಗುತ್ತೆ. ಇದನ್ನು ಪುನರ್ಜನ್ಮ ಅಂತ ಹೇಳ್ತಾರೆ. 365 ದಿನ, 300 ಅಂದರೆ ಒಂದು ವರ್ಷದ ಕಿರಣ ಒಂದು ಗಳಿಗೆಯಲ್ಲಿ. ಇದು ಧಾರಣ ಮಾಡಿದಂಥವರಿಗೆ ಈ ಆಜ್ಞಾಚಕ್ರದಲ್ಲಿ, ಈ 6ನೇ 7ನೇ ಚಕ್ರದಲ್ಲಿ, ಆಜ್ಞಾಚಕ್ರದಲ್ಲಿ ಇದು ಒಂದು ಸರ್ವಜ್ಞತ್ವ ದೊರಕತ್ತೆ. ಮೂಲಾಧಾರದಲ್ಲಿ ಮತಿ, ಸ್ವಾಧಿಷ್ಠಾನದಲ್ಲಿ ಸ್ಮೃತಿ, ಮಣಿಪುರದಲ್ಲಿ ಬುದ್ಧಿ, ಅನಾಹತದಲ್ಲಿ ಪ್ರಜ್ಞೆ, ವಿಶುದ್ಧಿಯಲ್ಲಿ ಮೇಧಾಶಕ್ತಿ, ಆಜ್ಞಾಚಕ್ರದಲ್ಲಿ ಎಲ್ಲ ಪ್ರತಿಭೆಗಳು ಹೊರಗೆ ಬರುತ್ತೆ. ಜನ್ಮಾಂತರದ ಆ ಟ್ಯಾಲೆಂಟ್ಸ್ ಎಲ್ಲ ಹೊರಗೆ ಬರುತ್ತೆ. ಆವಾಗ ನಾವು ಅಳಿಸ್ತಾ ಇರೋದು ಏನನ್ನು? ಮೂಲಾಧಾರದಲ್ಲಿ ಕಾಮವನ್ನು, ಸ್ವಾಧಿಷ್ಠಾನದಲ್ಲಿ ಲೋಭವನ್ನು, ಮಣಿಪುರದಲ್ಲಿ ಮಾತ್ಸರ್ಯವನ್ನು, ಅನಾಹತದಲ್ಲಿ ಮೋಹವನ್ನು, ವಿಶುದ್ಧಿಯಲ್ಲಿ ಕ್ರೋಧವನ್ನು ಅಳಿಸಿ ಆಜ್ಞಾಚಕ್ರದಲ್ಲಿ ಆ ಮದನ ತುಳಿದು ನಿಂತು ಸರ್ವಜ್ಞತ್ವವನ್ನು ಪಡಿತೀವಿ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದು ಶ್ರೀವಿದ್ಯೆಯನ್ನು ನಾವು ಅಭ್ಯಾಸ ಮಾಡಿದಾಗ, ಉಪಾಸನೆಗೈದಾಗ ಇವೆಲ್ಲವೂ ನಮಗೆ ನಮ್ಮ ಧ್ಯಾನಕ್ಕೆ ಅನುಕೂಲವಾದ ಟಿಪ್ಸು ಸಿಗುತ್ತೆ ಎಲ್ಲ ಕಡೆಯೂ.